ಬಂದಿದ್ದೀನಿ. ಹೇಳಿಪ್ಪ, ನಾನು ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದೇನೆ. ನಾನು ಮಾದೇವಪ್ಪ, KJ ಜಾರ್ಜ್, HK ಪಾಟೀಲ್, ಆಮೇಲೆ ಬೋಸರಾಜ್, ದರ್ಶನಾಪುರ ಎಲ್ಲವನು ಎಲ್ಲ ಬಂದಿದ್ದೀವಿ. ಖರ್ಗೆ ಅವರು ಕೂಡ ಬರ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಖರ್ಗೆ ಅವರು, ಶಿವರಾಜ್ ತಂಗಡಗಿ ಎಲ್ಲ ಹೇಳಪ್ಪ. ಇನ್ನೇನು ಚಿಕ್ಕೋಡಿಯಲ್ಲಿ ಮಾತಾಡಿದಂತ ರಾಜು ಕೋಳಿವಾಡ ಅನ್ನುವಂಥವ್ರು, ರಾಜು ಕೋಳಿವಾಡ ಅಂತ ಎಲ್ಲಿ ಇದ್ದಾರೆ? ರಾಜು ಕಾಗೆ ಒಬ್ರು ಮಾತಾಡಿ, ಅವ್ರು ಮಾತಾಡ್ತಾರೆ. ಕೊಟ್ಟಿದ್ರಂತೆ 2 ವರ್ಷ ಆಯ್ತು, ಇಲ್ಲಿವರೆಗೂ ಕೂಡ ವರ್ಕ್ ಕಾರ್ಡ್ ಕೊಟ್ಟಿಲ್ಲ, ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಸರ್. ಯಾರು? ಕರೆದು ಮಾತಾಡ್ತೀನಿ. ಏನು ಅನುದಾನ ಕೊಟ್ಟಿದ್ದಂತ? ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ನಲ್ಲಿ? CM ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರ್ಯಾಂಟ್ಸ್ ಕೊಡೋದನ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು CM ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ. ಕರೆದು ಮಾತಾಡ್ತೀನಿ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ವಸತಿ ಸಚಿವರು ರಾಜೀನಾಮೆ ಕೊಡಬೇಕು, ಯಾಕಂದ್ರೆ ಈ ಹಿಂದೆ ನಡೆದಂತ ಅನೇಕ ಪ್ರಕರಣಗಳಲ್ಲಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾವ ಈ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ಯಾರು ಹೇಳಿದವರು? ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ, ಅವರು ನನ್ನ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದು ಭೇಟಿ ಆಗು ಅಂತ ಹೇಳಿದ್ದೀನಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ SLC ಪರ್ಸೆಂಟೇಜ್ ಫಲಿತಾಂಶ ಡಿಕ್ಲೇರ್ ಆಗಿದೆ. ಡಿಕ್ಲೇರ್ ಆಗಿರೋದ್ರಿಂದ ಇಲ್ಲಿ ಮುಖ್ಯ ಕಾರಣ ಅಂತಂದ್ರೆ 26,000 ಶಿಕ್ಷಕರ ಕೊರತೆಯಿಂದಾಗಿ ಅದು ಡಿಕ್ಲೇರ್ ಆಗಿದೆ ಸರ್. ಇಲ್ಲ, ಹೊಸದಾಗಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ, ಆದೇಶ ಕೊಟ್ಟಿದ್ದೀನಿ. ಹೊಸದಾಗಿ ಟೀಚರ್ಗಳನ್ನ ನೇಮಕ ಮಾಡಕತ್ತಾರೆ. ಇವತ್ತೇನು SSLCನಲ್ಲಿ PUCನಲ್ಲಿ ಡಿಕ್ಲೈನ್ ಆಗಿದೆ ಹೈದರಾಬಾದ್ ಕರ್ನಾಟಕದಲ್ಲಿ, ಅದು ಮೇಲಕ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ರಾಜ್ಯದಲ್ಲಿರುವಂತಹ ಒಬ್ಬೊಬ್ಬ ಕಾಂಗ್ರೆಸ್ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಇನ್ನೊಂದು ಹೇಳಿದ್ರ? ಸರ್, ಅವರು ಅಸಮಾಧಾನ ನನ್ನ ಜೊತೆ ಮಾತಾಡ್ತೀನಿ ಬಿಡಪ್ಪ. ನೀನ್ ಅಸಮಾಧಾನ ಹೋಗ್ಲಾಡಿಸಿಯ? ಅಸಮಾಧಾನ ಹೋಗ್ಲಾಡಿಸೋರು ನಾನು ಕರೆದು ಮಾತಾಡ್ತೀನಿ. ನಾನು ಅಕ್ರಮ ಗಣಿಗಾರಿಕೆ ನಮ್ಮ ಕಾಲದಲ್ಲೆಲ್ಲ ನಡೆದಿರೋದು. ಹಿಂದೆ ನಡೆದಿರೋದನ್ನ ಅದನ್ನು ತ್ವರಿತ ಮಾಡಿ ವಿಶೇಷ ಕೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ವಿಶೇಷ ಕೋರ್ಟ್ ಮಾಡಿ ಬಾಕಿ ಬರಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ವಸೂಲು ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ಕ್ಯಾಬಿನೆಟ್ನಲ್ಲಿ ಇದನ್ನು ಚರ್ಚೆ ಮಾಡಿ ವಿಶೇಷ ನ್ಯಾಯಾಲಯ ಮಾಡಬೇಕು ಅಂತ ಹೇಳಿ ತಿಳಿಸ್ಲಿಕ್ಕೋಸ್ಕರವಾಗಿ ಪತ್ರ ಬಳ್ಳಾರಿಯಲ್ಲಿ ಪಾದಯಾತ್ರೆ ಮಾಡಿದ್ದನ್ನು ಲೆಟರ್ ಮೆನ್ಷನ್ ಮಾಡಿದ್ದಾರೆ. ಬಳ್ಳಾರಿ ಪಾದಯಾತ್ರೆ ಮಾಡಿದ್ದನ್ನು ಲೆಟರ್ ಮೆನ್ಷನ್ ಮಾಡಿದ್ದಾರೆ. ಪಾದಯಾತ್ರೆ ಮಾಡಿದವ್ರು ಯಾರು? ನೋಡಪ್ಪ, ಕೇಳ್ರಿ, ಇಲ್ಲಿ ಪಾದಯಾತ್ರೆ ಮಾಡಿದ್ದದು ಯಾಕೆ? ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತೇಳಿ ಸಂತೋಷ್ ಹೆಗ್ಡೆಯವರು ಒಂದು ವರದಿಯನ್ನು ಕೊಟ್ಟಿದ್ದರು. ಅವರು ಲೋಕಾಯುಕ್ತರಾಗಿದ್ದರು. ಆಗ ವರದಿ ಕೊಟ್ಟ ಮೇಲೆ ನಾನು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದೆ. ರೈಸ್ ಮಾಡಿದಾಗ ಸರಿಯಾದಂಥ ಉತ್ತರ ಬರಲಿಲ್ಲ ಸರ್ಕಾರದಿಂದ.
ಆಗ ನಾನು ಪಾದಯಾತ್ರೆ ಮಾಡೋಣ, ಆಗ ಜನಾರ್ದನ್ ರೆಡ್ಡಿಯವರು ಮತ್ತು ಇತರವರು ರಾಮುಲು ಅವರೆಲ್ಲ ಸೇರ್ಕೊಂಡು ನೀವು ಬಳ್ಳಾರಿ ಬರ್ರಿ ನಿಮ್ಮನ್ನು ನೋಡ್ಕೊತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಪಾದಯಾತ್ರೆ ನಡ್ಕೊಂಡೇ ಬರ್ತೀನಿ ನಡಿಯಪ್ಪ ಬಳ್ಳಾರಿಗೆ ಅಂತೇಳಿ ಪಾದಯಾತ್ರೆ ಮಾಡಿದ್ದರು. ಆಗ ನಮ್ಮ ಪಕ್ಷ ನಾವು ಎಲ್ಲ ಪಾದಯಾತ್ರೆ ಮಾಡಿದ್ದೆವು. ಆಗ ದೇಶಪಾಂಡೆಯವರು ಅಧ್ಯಕ್ಷರಾಗಿದ್ದರು, ನಾವೆಲ್ಲ ಪಾದಯಾತ್ರೆ ಮಾಡಿದ್ವಿ. ಪಾದಯಾತ್ರೆ ಮಾಡಿದ ಮೇಲೆ ಅವ್ರು ಜೈಲಿಗೆ ಹೋದದ್ದು. ಹೌದು. ಪ್ರಹ್ಲಾದ್ ಜೋಶಿಯವರು ಕೇಂದ್ರ ಸಚಿವರಾಗಿದ್ದಾರಲ್ಲ, ಏನೆಲ್ಲ ಮಾಡಿದಾರಂತೆ? ಅವ್ರೇನ್ ಮಾಡಿದಾರ್ರಿ? ಕ್ಯಾಬಿನೆಟ್ ನಿರ್ಣಯ ಮಾಡಿ ಪ್ರಪೋಸಲ್ ಕೇಂದ್ರ ಸರ್ಕಾರ ಕಳಿಸ್ಕೊಳ್ಳಿ, ಕೇವಲ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ. ಕ್ಯಾಬಿನೆಟ್ ನಿರ್ಣಯ ಆಗಲಿ, ನಾವು ಅದರ ಪರಿಶೀಲನೆ ಮಾಡ್ತೀವಿ. ನೋಡಪ್ಪ, ಕ್ಯಾಬಿನೆಟ್ ನಿರ್ಣಯಗಳೆಲ್ಲ ಬೇಕಾದಷ್ಟು ಮಾಡಿದ್ದೀವಿ ನಾವು. ಈಗ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ, ಪವರ್ಫುಲ್ ಮಂತ್ರಿ ಅಂತ ಹೇಳ್ತಾರೆ ಅವ್ರನ್ನ. ಪ್ರೈಮ್ ಮಿನಿಸ್ಟ್ರಿಗೆ ಭಾಳ ಹತ್ರ ಇದ್ದಾರೆ ಅಂತೇಳಿ 11,495 ಕೋಟಿ 15ನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿದ್ರು ವಿಶೇಷ ಅನುದಾನ ಅಂತ. ಕೊಟ್ರ ಕೊಡಿಸ್ಕೊಟ್ರೇನ್ರಿ? ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಏನಿದೆ ಅವರಿಗೆ? ಒಬ್ಬ MP ಮಾತಾಡಿದಾನ BJPಯವರು? 5,495 ಕೋಟಿ ವಿಶೇಷ ಗ್ರಾಂಟು, ಇನ್ಫ್ರಾಸ್ಟ್ರಕ್ಚರ್ಗೆ 3,000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, 11,495 ಕೋಟಿ ನಮಗೆ ನಷ್ಟ ಆಯಿತು. ಒಟ್ಟು 14ನೇ ಹಣಕಾಸಿನಿಂದ 15ನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ 80,000 ಕೋಟಿ ಕಡಿಮೆ ಆಯಿತು. ಮಾತಾಡಿದ್ದಾರೆ ಇವರು. ವಾಟ್ ರೈಟ್ ದೇ ಹ್ಯಾವ್? ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದೀರಿ ಇವತ್ತು, ಏನು ವಿಷಯ ಸರ್? ಇಲ್ಲ, ರಾಷ್ಟ್ರಪತಿಗಳು ಭೇಟಿ ಮಾಡಬೇಕು ಮತ್ತು ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಬೇಕು ಅಂತ ಕೇಳಿದ್ದೆ ನಾನು. ಯಾಕಂದರೆ ಇತ್ತೀಚೆಗೆ 16ನೇ ಹಣಕಾಸಿನ ಆಯೋಗನ ಭೇಟಿ ಮಾಡಿ ಅಡಿಷನಲ್ ಮೆಮೊರಾಂಡಮನ್ನು ಕೊಟ್ಟಿದ್ದೆ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲಿ, ಹಣಕಾಸು ಮಂತ್ರಿಗಳ ಜೊತೆಯಲ್ಲಿ ಮತ್ತು ರಾಷ್ಟ್ರಪತಿಗಳ ಜೊತೆಯಲ್ಲಿ ಬೇಕಾದ ಬಿಲ್ಗಳಿದ್ದಾವೆ, ಪೆಂಡಿಂಗ್ ಬಿಲ್ಗಳಿದ್ದಾವೆ, ಅವುಗಳನ್ನೆಲ್ಲ ಮಾತಾಡೋಣ ಅಂತೇಳಿ ಹೇಳಿದ್ದೆ. ರಾಷ್ಟ್ರಪತಿಯವರು ಟೈಮ್ ಕೊಟ್ಟಿದ್ದಾರೆ, ನಾಳೆ 11:20ಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. 4 ಗಂಟೆಗೆ ಹಣಕಾಸಿನ ಮಂತ್ರಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಅನುದಾನ ಕೊಡೋಕೆ ಕೇಂದ್ರಕ್ಕೆ ಪ್ರಸ್ತಾವನೆ ಕೇಳಿದ್ರಿ ಸರ್? ಹೌದು, ಅದನ್ನು ಕೇಳಿದ್ದೀವಿ. ವಿಶೇಷ ಅನುದಾನ ಕೊಡಬೇಕು. 371J ಆಗಿದೆ, 371J ಆಗಿದೆ. ಅದಕ್ಕೆ ನಾವು 5,000 ಕೊಡ್ತಾ ಇದ್ದೀವಿ ಪ್ರತಿ ವರ್ಷ. ಅದಕ್ಕೆ ನೀವು ಕೂಡ ಕೇಂದ್ರ ಸರ್ಕಾರ ಕೂಡ ಕೊಡಬೇಕು ಅಂತ ಒತ್ತಾಯ ಮಾಡಿ. ಎಲ್ಲಿಗೆ? ಅದು ಪರಿಶೀಲನೆ